ಆಮೇಲೆ ಇಸ್ಲಾಮಿಕ್ ಕಾನ್ಸೆಪ್ಟ್ಸ್, ಪಾಪ್ಯುಲೇಷನ್ ಮೂಲಕ ಲ್ಯಾಂಡ್ ಜಿಹಾದ್ ಮಾಡೋದಕ್ಕೆ ಅಲ್ಲಿಯ ಹಿಂದೂಗಳ ಪರಿಸ್ಥಿತಿಯನ್ನ ಅವರು ಅಷ್ಟರಲ್ಲಿ ಅಷ್ಟು ಜನ ಇದ್ದಾರೆ. ಅಂದಿನ ಪ್ರಧಾನಿಗಳಾದಂತಹ ಇಂದಿರಾ ಗಾಂಧಿ ಅವರು ಇನ್ಫಿಲ್ಟ್ರೇಟರ್ ನ ಬೇರೆ ರಾಷ್ಟ್ರಗಳಿಗೆ ಕಳ್ಸಕ್ಕೆ ಮಾಡಿದ್ರು. ಒಂದು ರೀತಿಯಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಡಬಲ್ ಆಗುವಂತ ಜಾಗಗಳು ಇಸ್ಲಾಂಪುರ ಅಂತ ಹೆಸರಿಟ್ಟಿದ್ದಾರೆ, ಪರಿಗಣಿಸ್ತಾರೆ. ಬಂಗಾಳದ ಪಾಪ್ಯುಲೇಷನ್ ಗಮನಿಸಿದ್ದನ್ನ ನಾವು ಎಲ್ಲಿಯೂ ಕಾಣಲಿಲ್ಲ. ಇಸ್ಲಾಮಿಕ್ ಥಿಂಕರ್ಸ್ ಇದನ್ನ ಬ್ರೀಡಿಂಗ್ ಸೆಂಟರ್ ಆಗಿ ಪರಿಗಣಿಸ್ತಾರೆ. ನಾವೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ, ಬಂಗಾಳದ ಪಾಪ್ಯುಲೇಷನ್ ಭಾರತ 1947ನೇ ಇಸವಿಯ ಆಸ್ಪಾಸಿಗೆ ಒಂದು 35 ಕೋಟಿ ಅಷ್ಟು ನಮ್ಮ ಜನಸಂಖ್ಯೆ ಇತ್ತು. ಅದೀಗ ಹೆಚ್ಚು ಕಮ್ಮಿ 4 ಟೈಮ್ಸ್ ಜಾಸ್ತಿ ಆಗಿರಬಹುದು. ಬಾಂಗ್ಲಾದ ವಿಷಯವನ್ನು ನಾವು ನೋಡಲಿಕ್ಕೆ ಹೋದರೆ 5.5 ಇಂದ 6 ಪಟ್ಟು ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗಿದೆ. ಇದರ ಹಿಂದೆ ಇರತಕ್ಕಂಥದ್ದು ನೈಸರ್ಗಿಕವಾಗಿ ಅವರಿಗೆ ಅಲ್ಲಿ ಇರುವಂಥ ಒಂದು ವಾತಾವರಣ, ಫರ್ಟೈಲ್ ಲ್ಯಾಂಡ್ಸು, ಆಮೇಲೆ ಇಸ್ಲಾಮಿಕ್ ಕಾನ್ಸೆಪ್ಟ್ಸ್, ಇದೆಲ್ಲವನ್ನು ಒಂದಕ್ಕೊಂದು ಜೋಡಿಸಿದಾಗ ನಮಗೆ ಆ ಪಾಪ್ಯುಲೇಷನ್ ಹೇಗೆ ಜಾಸ್ತಿ ಆಯಿತು ಅಂತ ಕಾಣ್ತದೆ. ಇವತ್ತು ಸುಮಾರು 21 ಕೋಟಿ ಅಲ್ಲಿ ಬಾಂಗ್ಲಾದ ಅಷ್ಟು ಸಣ್ಣ ಒಂದು ದೇಶದಲ್ಲಿ ಕೇವಲ 56,000 ಸ್ಕ್ವೇರ್ ಮೈಲ್ಸ್ ಇರ್ತಕ್ಕಂಥ ಒಂದು ರಾಷ್ಟ್ರ ಅದು. ಅಷ್ಟರಲ್ಲಿ ಅಷ್ಟು ಜನ ಇದ್ದಾರೆ. ಇದು ಇಸ್ಲಾಮಿಕ್ ಥಿಂಕರ್ಸ್ ಇದನ್ನು ಬ್ರೀಡಿಂಗ್ ಸೆಂಟರ್ ಆಗಿ ಪರಿಗಣಿಸ್ತಾರೆ. ನಮ್ಮ ಭಾರತೀಯ ಋಷಿ ಚಿಂತನೆಯ ಮೂಲಕ ನೋಡಿದಾಗಲೂ ಸಮೇತವಾಗಿ ಗೌಹತಿಯಲ್ಲಿ ಇರತಕ್ಕಂಥ ಕಾಮಾಖ್ಯ ದೇವಸ್ಥಾನದ ಪರಿಸರ ಅದು ಎಲ್ಲದಲ್ಲಿ ಅದು ಬಾಂಗ್ಲಾ ಇರ್ಬೋದು, ಅಸ್ಸಾಂ ಇರ್ಬೋದು, ಮತ್ತು ಸುತ್ತಮುತ್ತಲಿನ ಪ್ರದೇಶ ಇರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಡಬಲ್ ಆಗುವಂಥ ಜಾಗಗಳು. ಅದರಲ್ಲಿ ವಿಶೇಷ ದೈವಿ ಸಾನ್ನಿಧ್ಯ ಸಮೇತ ಇದೆ. ಅದನ್ನು ಅವರು ಚೆನ್ನಾಗಿ ಬಳಸ್ಕೊಂಡು ಅಲ್ಲಿಂದ ಇನ್ಫಿಲ್ಟ್ರೇಟರ್ನ ಬೇರೆ ರಾಷ್ಟ್ರಗಳಿಗೆ ಕಳ್ಸಕ್ಕೆ ಶುರು ಮಾಡಿದ್ರು. ಕೇವಲ ಭಾರತ ಮಾತ್ರ ಅಲ್ಲ, ನೇಪಾಳಕ್ಕೂ ಅವರನ್ನು ನುಗ್ಗಿಸಿದ್ದಾರೆ. ಬೇರೆ ಬೇರೆ ಬರ್ಮಾಕ್ಕೆ ಅಲ್ಲಿಂದ ಇನ್ಫಿಲ್ಟ್ರೇಟರ್ಸನ್ನು ಕಳಿಸಿದ್ದಾರೆ. ಇಸ್ಲಾಮೀಕರಣವನ್ನು ಮಾಡಿಸೋದಕ್ಕೆ ಇದೊಂದು ಪಾಪ್ಯುಲೇಷನ್ ಮೂಲಕ ಲ್ಯಾಂಡ್ ಜಿಹಾದ್ ಮಾಡೋದಕ್ಕೆ ಬಹಳದೊಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಇರತಕ್ಕಂಥ ಒಂದು ದೇಶ ಯಾವುದಂದರೆ ಬಾಂಗ್ಲಾ. ಬಂಧುಗಳಲ್ಲಿ ಗಮನಿಸ್ತಕ್ಕಂಥದ್ದು ನಾವು ಸ್ಟ್ರಾಟಜಿಕ್ ಫೇಲ್ಯೂರ್ ಆಫ್ ಇಂಡಿಯನ್ ಗೌರ್ಮೆಂಟ್ಸ್. ಆಮೇಲೆ ಯಾವಾಗ ಪಾಕಿಸ್ತಾನದಿಂದ ಈ ಬಾಂಗ್ಲಾವನ್ನು ಬೇರ್ಪಡಿಸಿದ್ರು ಅಂದು ನಮಗೆ ವಿಷನ್ನ ಕೊರತೆ ಇತ್ತು. 1970ನೇ ಇಸವಿಯಲ್ಲಿ ಏನು ಪಾಕಿಸ್ತಾನದವರು ಬಂಗಾಲಿಗಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು, ಆವಾಗಲೂ ಸಮೇತವಾಗಿ ಸೆಲೆಕ್ಟಿವ್ ಆಗಿ ಮೇಜರ್ ಅಟ್ರಾಸಿಟೀಸ್ ಅಲ್ಲಿನ ಹಿಂದೂಗಳ ಮೇಲೆ ಮಾಡಿದರು. ಅಂದಿನ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿಯವರು ಮಿಲಿಟ್ರಿಯನ್ನು ಬಾಂಗ್ಲಾಕ್ಕೆ ತಗೊಂಡು ಹೋಗಿ ತನ್ನ ಶೌರ್ಯ ಸಾಹಸಗಳನ್ನು ಮೆರೆದಿದ್ದು ಒಂದು ನಾವು ಕಾಣ್ತೇವೆ. ಆದರೆ ಅಲ್ಲಿಯ ಹಿಂದೂಗಳ ಪರಿಸ್ಥಿತಿಯನ್ನು ಅವರು ಗಮನಿಸಿದ್ದನ್ನು ನಾವು ಎಲ್ಲಿಯೂ ಕಾಣಲಿಲ್ಲ. ಅಂದು ಭಾರತ ಏನು ಒಂದು ತೀರ್ಮಾನ ತಗೊಳ್ತಿತ್ತ ಅದಕ್ಕೆ ಬಾಂಗ್ಲಾ ಬದ್ಧ ಆಗ್ತಿತ್ತು. ಅಂದನೇ ಹಿಂದೂ ಡಿಸ್ಟ್ರಿಕ್ಟ್ಗಳನ್ನು ಸಪರೇಟ್ ಮಾಡುವಂತಹ ಒಂದು ಅವಕಾಶ ಭಾರತಕ್ಕೆ ಇತ್ತು. ಒಂದು ಸಂದರ್ಭ ಬಂದರೆ ಆ ಡಿಸ್ಟ್ರಿಕ್ಟ್ಗಳನ್ನು ನಮ್ಮ ದೇಶಕ್ಕೆ ಸೇರಿಸ್ತಕ್ಕಂಥದ್ದು. ಯಾಕಂದರೆ ನಮಗೆ ಅನಿವಾರ್ಯತೆ ಇದೆ. ಚಿಕನ್ ನೆಕ್ ಅಂತ, ಆ ಚಿಕನ್ ನೆಕ್ ಅಲ್ಲಿ ಒಂದು ದೊಡ್ಡ ಗ್ರಾಮ ಇದೆ, ಭೂಪ್ರದೇಶ, ಅದಕ್ಕೆ ಇಸ್ಲಾಂಪುರ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ಚಿಕನ್ ನೆಕ್ ಇವತ್ತು ಅಸ್ಸಾಮು ಮತ್ತು ಈಸ್ಟರ್ನ್ ಏನು ಸ್ಟೇಟ್ಸ್ ಇದೆ ಅದನ್ನು ಭಾರತದ ವೆಸ್ಟರ್ನ್ ಈ ಸ್ಟೇಟ್ಸ್ ಒಟ್ಟಿಗೆ ಕನೆಕ್ಟ್ ಮಾಡುವಂತಹ ಭಾಳ ಸೂಕ್ಷ್ಮವಾದಂಥ ಪ್ರದೇಶ. ಇದು ಭಾಳ ತೆಳ್ಳಗಿರತಕ್ಕಂಥದ್ದು. ಆ ಜಾಗ ಇವತ್ತು ಸಂಪೂರ್ಣವಾಗಿ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಆಕ್ಯುಪೈ ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಅವತ್ತು ಬರದ ಹಾಗೆ ಭಾರತದ ಒಂದು ಇನ್ಫ್ಲುಯೆನ್ಸಿನ ಒಳಗಡೆ ಹೊಸ ರಾಷ್ಟ್ರ ಇರುವಂಥ ಸಂದರ್ಭದಲ್ಲಿ ಆ ಚಿಕನ್ ನೆಕ್ ಪ್ರದೇಶವನ್ನು ನಾವು ಸ್ವಲ್ಪ ಇನ್ನೂ ವಿಸ್ತರಿಸ್ಬೋದಿತ್ತು. ಅಲ್ಲಿ ನೇಬರ್ಹುಡ್ಡಲ್ಲಿ ಹಿಂದೂ ಡಿಸ್ಟ್ರಿಕ್ಟನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬಹುದಿತ್ತು. ಅದೇ ರೀತಿ ಬರ್ಮಾದ ಪ್ರದೇಶದಲ್ಲಿ ಬರ್ಮಾಕ್ಕೆ ಅಂಟಿಕೊಂಡ ಹಾಗೆ ಭಾಳಷ್ಟು ಬುದ್ಧಿಸ್ಟ್ ಒಕ್ಕೆಮೆಯ ಮಾಡುವಂಥ ಜಿಲ್ಲೆಗಳಿದೆ. ಅಲ್ಲಿ ಸಮೇತವಾಗಿ ಏನಾದರೂ ಆ ಬುದ್ಧಿಸ್ಟ್ ಆಕ್ಯುಪೇಷನ್ ಇರತಕ್ಕಂತಹ ಜಿಲ್ಲೆಗಳನ್ನು ಪ್ರತ್ಯೇಕಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬಹುದಿತ್ತು. ಯಾವುದನ್ನು ಮಾಡಲಿಲ್ಲ.
ಈ ರೀತಿಯಾಗಿ ಇಸ್ಲಾಮಿಕ್ ಥಿಂಕಿಂಗ್ ಇದರ ಮುಂದಕ್ಕೆ ಬರಬಹುದು ಅಂತ ಹೇಳೋದನ್ನು ಅವತ್ತು ವಿಜುವಲೈಸ್ ಮಾಡದೇ ಹೋಗಿದ್ದು ನಮಗೆ ಇವತ್ತು ದುರಂತಕ್ಕೆ ಎಡೆ ಮಾಡಿದೆ.